ಸೃಜತೋ ಹಿ ತೇ ಶ್ರುತಯಃ ಅನುವರ್ತಂತೆ ನೈವ ಅಸೃಜತಃ ಕಂ ವಿದಧತೆ ಕಂ ವಾ ನಿಷೇಧಂತೆ ಸ್ತುತಿ ಮಾತ್ರ ಏವ ತೇ ಸ್ಯುಃ. ಅನುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿ ರಾಘವೇಂದ್ರ ಸ್ವಾಮಿಗಳದು, ಅಲ್ಲಿ 140ನೇ ಭಾಗ. ಈ ವೇದ ವಾಕ್ಯಗಳು ಭಗವಂತನನ್ನ ಪ್ರತಿಪಾದನೆ ಮಾಡ್ತವೆ, ಅದರ ಜೊತೆಗೆ ಇಂದ್ರಾದಿ ದೇವತೆಗಳನ್ನು ಕೂಡ ಪ್ರತಿಪಾದನೆ ಮಾಡ್ತವೆ ಅಂತ ಇಷ್ಟನ್ನೆಲ್ಲ ಹೇಳಿದರು. ಈ ಪ್ರತಿಯೊಂದು ಸೃಷ್ಟಿಯಲ್ಲೂ ಕೂಡ ಇಂದ್ರಾದಿ ದೇವತೆಗಳು ಇದ್ದೇ ಇರ್ತಾರೆ, ಆದ್ರಿಂದ ಅವರನ್ನ ಪ್ರತಿಪಾದನೆ ಮಾಡ್ತವೆ ಈ ವೇದವಾಕ್ಯಗಳು. ಆದ್ರಿಂದ ವೇದವಾಕ್ಯಗಳಿಗೆ ಯಾವುದೋ ಒಂದು ಕಾಲದಲ್ಲಿ ದೇವತೆಗಳು ಇಲ್ಲದ ಕಾಲದಲ್ಲಿ, ಹಿಂದೆ ಅಥವಾ ಮುಂದೆ, ಅವಕ್ಕೆ ಅಪ್ರಾಮಾಣ್ಯ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾವತ್ತೂ ಕೂಡ ಅವಕ್ಕೆ ಪ್ರತಿಪಾದ್ಯರಾದಂಥ ದೇವತೆಗಳು ಇದ್ದೇ ಇರ್ತಾರೆ. ಹಿಂದೂ ಇರ್ತಾರೆ, ಇಂದೂ ಇರ್ತಾರೆ, ಮುಂದೂ ಇರ್ತಾರೆ. ಮತ್ತೆ ಅವರು ಸಮಾನವಾದಂತಹ ನಾಮ ರೂಪ ಇತ್ಯಾದಿಗಳನ್ನೇ ಹೊಂದಿರ್ತಾರೆ. ಈಗಿರುವ ಇಂದ್ರನಿಗೆ ಏನು ಕಕ್ಷಾ ತಾರತಮ್ಯ ಇದೆ, ಯಾವ ಶಕ್ತಿ ಇದೆ, ಏನು ನಾಮ ಹೆಸರು ಇತ್ಯಾದಿ ಇದೆ, ಅಂಥದ್ದೇ ಕರ್ಮ ಇದೆ, ಅಂಥದನ್ನೇ ಹಿಂದಿನ ಇಂದ್ರನು ಹೊಂದಿದ್ದ, ಮುಂದಿನ ಇಂದ್ರನು ಹೊಂದಿರ್ತಾನೆ ಅಂತ ಇಷ್ಟೆಲ್ಲ ಹೇಳಿದರು. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ. ವೇದಗಳು ಅಪೌರುಷೇಯವಾದ್ದು, ಅನಾದಿ, ನಿತ್ಯ ಮತ್ತು ಅವು ಪ್ರಳಯ ಕಾಲದಲ್ಲೂ ಇರ್ತವೆ. ಆದರೆ ಪ್ರಳಯ ಕಾಲದಲ್ಲಿ ದೇವತೆಗಳು ಇರೋದಿಲ್ಲ. ಆದ್ರಿಂದ ದೇವತಾವಾಚಕವಾದಂತಹ ಆ ಪದಗಳಿಗೆ ಏನು ಪ್ರಾಮಾಣ್ಯ, ಏನು ವಾಚ್ಯ, ಆ ದೇವತೆಗಳು ಇಲ್ಲದೆ ಇರೋದ್ರಿಂದ ಅವರನ್ನು ಹೇಳೋದು ಹೇಗೆ, ಅದರಿಂದ ಅದು ಅಪ್ರಮಾಣ ಆಗ್ಬೇಕಾಗ್ತದಲ್ಲ ಅಂತ ಒಂದು ಪ್ರಶ್ನೆ ಬಂತು ನಮ್ಮ ಎದುರಿಗೆ. ಅದಕ್ಕಾಗಿ ಈಗ ಇಲ್ಲಿ ಉತ್ತರವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದರಲ್ಲಿ ಒಂದು ವಿಷಯ ನಾವು ಆಲೋಚನೆ ಮಾಡಬೇಕು. ದೇವತೆಗಳು ಅನಾದಿ ನಿತ್ಯರಾದ್ರಿಂದ ಅವರು ಪ್ರಳಯ ಕಾಲದಲ್ಲಿ ಇಲ್ಲದೆ ಹೋಗೋದಿಲ್ಲ. ಜೀವ ಅನಾದಿ ನಿತ್ಯ ಅಲ್ವಾ, ಅದರಿಂದ ಅವ್ರು ಇದ್ದೇ ಇರ್ತಾರೆ. ಪ್ರಳಯ ಕಾಲದಲ್ಲೂ ಕೂಡ ಅವ್ರು ಇದ್ದೇ ಇರ್ತಾರೆ. ಅವ್ರು ಇರೋದಿಲ್ಲ ಅಂದ್ರೆ ಅರ್ಥ ಏನು? ಆ ಹೆಸರು ರೂಪಗಳನ್ನು ಪಡ್ಕೊಂಡು ಅವ್ರು ಕ್ರಿಯಾಶೀಲರಾಗಿರೋದಿಲ್ಲಲ್ಲ, ಅವ್ರು ಏನು ಮಾಡ್ತಿರೋದಿಲ್ಲ. ಸುಮ್ಮನೆ ಅವರು ಪರಮಾತ್ಮನ ಉದರದಲ್ಲಿ ಇದ್ದು ಬಿಟ್ಟಿರ್ತಾರೆ ಅಷ್ಟೇ. ಆದ್ರಿಂದ ಅವರು ಜೀವ ಸ್ವರೂಪ ಅಂತ ಅನ್ನೋದು ಅನಾದಿ ನಿತ್ಯ ಆದರೂ ಕೂಡ ಅವರು ಯಾವುದೇ ಕ್ರಿಯೆಯನ್ನು ಮಾಡ್ತಿರೋದಿಲ್ಲ. ಆದ್ರಿಂದ ಇಂದ್ರನೇ ಇಲ್ಲಿ ಬಾ, ನನಗೆ ಅನುಗ್ರಹ ಮಾಡು, ಶತ್ರುಗಳನ್ನ ನಾಶ ಮಾಡು ಅಂತ ಹೀಗೆಲ್ಲ ಅವನನ್ನು ಪ್ರಾರ್ಥನೆ ಮಾಡುವುದಕ್ಕೆ ಅವಾಗ ಅರ್ಥ ಇಲ್ಲ. ಮತ್ತು ಅವನನ್ನು ಕುರಿತು ಯಜ್ಞ ಮಾಡುವುದಕ್ಕೆ ಅರ್ಥ ಇಲ್ಲ ಅಂತ ಪ್ರಶ್ನೆ ಮಾಡೋರ್ದು. ದೇವತಾ ಅಭಾವ ಅಂತಂದ್ರೆ ಹೀಗೆ ಅರ್ಥ. ದೇವತೆಗಳು ತಮ್ಮ ತಮ್ಮ ಪದವಿಯಲ್ಲಿ ಕ್ರಿಯಾಶೀಲರಾಗಿರೋದಿಲ್ಲ. ಆಗ ಇಂದ್ರ ಪದವಿ, ಅಗ್ನಿ ಪದವಿ, ವರುಣ ಪದವಿ, ಆ ಪದವಿಯಲ್ಲಿ ಅವ್ರು ಇರೋದಿಲ್ಲಲ್ಲ, ಯಾವುದೇ ಕೆಲಸವನ್ನು ಮಾಡ್ತಿರೋದಿಲ್ಲ. ಅದ್ರಲ್ಲಿ ಇದು ದೇವತಾ ಅಭಾವ ಅನ್ನೋದಕ್ಕೆ ಅರ್ಥ. ಆದ್ರಿಂದ ವೇದ ವಾಕ್ಯಗಳು ಅವ್ರನ್ನ ಪ್ರತಿಪಾದನೆ ಮಾಡೋದು ಹೇಗೆ, ಅವಕ್ಕೆ ಅಪ್ರಾಮಾಣ್ಯ ಬಂತಲ್ಲ ಅಂತ ಹೀಗೊಂದು ಜಿಜ್ಞಾಸೆ. ಅಪ್ರಾಮಾಣ್ಯಂ ವೇದಸಿ ಇತ್ಯತಃ ಅಪಿ ಈ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ದೈವತೈಹಿ ಇತಿ, ಆ ದೈವತೈಹಿ ಅಂತ ಅನ್ನೋದಕ್ಕೆ ದೈವತೈಹಿ ಅನ್ನೋ ಶಬ್ದವೇ ಉತ್ತರ ಆಗಿದೆ. ಸರಿಯಾ? ಅದಕ್ಕೆ ಏನರ್ಥ ಅಂದ್ರೆ, ಈ ದೈವತ ಅನ್ನೋ ಶಬ್ದಕ್ಕೆ ಹಿಂದೆ ಯಾವ ಪ್ರಶ್ನೆ ಬಂದಿತ್ತು, ಅದ್ರ ಹಿಂದೆ ಯಾವ ಪ್ರಶ್ನೆ ಬಂದಿತ್ತು, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ದೈವತೈಹಿ ಅನ್ನೋ ಶಬ್ದವನ್ನೇ ರಾಯರು ಬಳಕೆ ಮಾಡ್ಕೊಂಡಿದ್ರು. ಈಗಲೂ ಹಾಗೆ ಬಳಕೆ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಹಿಂದೆ ದೇವತಾ ಸಂಬಂಧಿ ಅಂತ ಶಬ್ದ ಬಂದಿತ್ತಲ್ಲ, ಅದನ್ನ ಇನ್ನೊಂದ್ಸರಿ ವಿವರಣೆ ಮಾಡ್ತೀನಿ. ರಾಷ್ಟ್ರಸ್ಯ ಇದಂ ರಾಷ್ಟ್ರೀಯಂ, ಭಾರತಸ್ಯ ಇದಂ ಭಾರತೀಯಂ ಅಂತ ಹೀಗೆಲ್ಲ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಅಣುಪ್ರತ್ಯಯ ಬಂದಿದೆ. ದೇವತಾ ಶಬ್ದಕ್ಕೆ ಅಣುಪ್ರತ್ಯಯ ಬಂದಿದೆ. ಆ ಅಣುಪ್ರತ್ಯಯ ಬರುವುದು ಯಾವ ಅರ್ಥದಲ್ಲಿ? ಸಂಬಂಧಿ ಅನ್ನೋ ಅರ್ಥದಲ್ಲಿ. ಸಂಬಂಧಿ ಅನ್ನೋ ಅರ್ಥದಲ್ಲಿ ಅಣುಪ್ರತ್ಯಯ ಬರಬೇಕಾದ್ರೆ ಸಂಬಂಧ ಅಂದ್ರೆ ಯಾವುದು ಅಂತ ಪ್ರಶ್ನೆ. ಸಂಬಂಧ ಅಂತ ಮಗನೂ ಸಂಬಂಧ, ಆಮೇಲೆ ಶಿಷ್ಯನೂ ಸಂಬಂಧಿಯೇ. ದಶರಥಸ್ಯ ಅಯಂ ದಾಶರಥಿ ಅಂತ ಹೇಳಿದಾಗ ಇಲ್ಲಿ ಮಗ ಅಂತ ಅರ್ಥ. ಇನ್ನೊಂದ್ ಕಡೆ ಶಿಷ್ಯ ಅಂತ ಅರ್ಥ, ಇನ್ನೊಂದ್ ಕಡೆ ಆ ದೇಶದ ನಿವಾಸಿ ಅಂತ ಅರ್ಥ. ಭಾರತೀಯ ಅಂತ ಹೇಳಿದಾಗ, ಭಾರತಸ್ಯ ಅಯಂ ಭಾರತೀಯ ಅಂತ ಹೇಳಿದಾಗ ಶಿಷ್ಯ ಅಂತ ಅರ್ಥ, ಒಂದು ನಿವಾಸಿ ಅಂತ ಅರ್ಥ. ಹೀಗೆ ಸಂಬಂಧಿ ಅನ್ನೋ ಅರ್ಥದಲ್ಲಿ ಅಣುಪ್ರತ್ಯಯ ಮತ್ತಿತರ ಪ್ರತ್ಯಯಗಳು ಬರ್ತವೆ, ಬೇರೆ 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 ಪ್ರತ್ಯಯಗಳು. ಆ ಪ್ರತ್ಯಯಗಳೆಲ್ಲ ಅಲ್ಲಿ ಬರುವಾಗ ಎಲ್ಲದಕ್ಕೂ ಕೂಡ ಸಂಬಂಧಿ ಅಂತ ಅರ್ಥ. ಸಂಬಂಧ ಅಂದ್ರೆ ಯಾವುದು? ಏನೇನೋ ಸಂಬಂಧ ಆಗ್ಬಹುದು. ಅದರಲ್ಲಿ ಸಾದೃಶ್ಯವೂ ಒಂದು ಸಂಬಂಧ. ಇಂದಿನ ಇಂದ್ರನಿಗೆ ಹಿಂದಿನ ಇಂದ್ರ ಮತ್ತೆ ಮುಂದಿನ ಇಂದ್ರ ಇವರೆಲ್ಲರೂ ಸಂಬಂಧಿಗಳಾಗಿದ್ದಾರೆ ಅಂದ್ರೆ
ಸದೃಶರಾಗಿದ್ದಾರೆ, ಅದೇ ಗುಂಪಿಗೆ ಸೇರಿದವರಾಗಿದ್ದಾರೆ, ಒಂದು ಗುಂಪಿಗೆ ಸೇರಿರುವುದೇ ಅವರ ಸಾದೃಶ್ಯ ಅಂತ ಅರ್ಥ ಆಯ್ತಾ. ಇಲ್ಲಿ ಕೂಡ ಮತ್ತದನ್ನ ನೆನಪು ಮಾಡ್ಕೊಳ್ಳೋಣ. ದೈವತೈಹಿ ಇತಿ ಅಂದ್ರೆ ದೇವತಾನಾಂ ಇಂದ್ರಾದೀನಾಂ ಸಂಬಂಧಿಭಿಹಿ. ದೇವತೆಗಳು ಅಂದ್ರೆ ದೇವತಾ ಅಂತ ಮೂಲ ಶಬ್ದ, ಸ್ತ್ರೀಲಿಂಗ ಶಬ್ದ. ಆ ಇಂದ್ರಾದಿಗಳಿಗೆ ಸಂಬಂಧಿಗಳಾದಂತಹ ತತ್ ಪ್ರತಿಪಾದಕೈಹಿ. ಇಲ್ಲಿ ಸಂಬಂಧಿ ಅಂದ್ರೆ ಪ್ರತಿಪಾದಕ ಅಂತ ಅರ್ಥ. ಹಿಂದೆ ಸಂಬಂಧಿ ಅಂದ್ರೆ ಸದೃಶ ಅಂತ ಅರ್ಥ. ಇಂದಿನ ಇಂದ್ರನಿಗೆ ಹಿಂದಿನ ಮುಂದಿನ ಇಂದ್ರರು ಸದೃಶರಾಗಿದ್ದಾರೆ ಅಂತ ಅಲ್ಲಿ ಬಂದಿತ್ತು. ಇಲ್ಲಿ ಸಂಬಂಧಿ ಅಂದ್ರೆ ಪ್ರತಿಪಾದಕ ಅಂತ ಅರ್ಥ. ಪ್ರತಿಪಾದಕವಾದಂತಹ ವೈದಿಕ ಶಬ್ದಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ, ಏಕ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ಸರಿಯಾ? ಅದ್ರ ಒಟ್ಟಾರೆ ತಾತ್ಪರ್ಯ ಏನಂದ್ರೆ ಇಲ್ಲಿ ಜ್ಞೇಯ ಎಂಬ ಶಬ್ದಕ್ಕೆ ಪ್ರತಿಪಾದ್ಯ ಅಂತ ಅರ್ಥ. ಉಳಿದೆಲ್ಲ ಸೃಷ್ಟಿ ನಡೆದಾಗ, ಯಾವಾಗ ಸೃಷ್ಟಿ ನಡೆದಿರ್ತದಲ್ಲ ಆಗ ದೇವತೆಗಳನ್ನು ಮತ್ತು ಇಂದ್ರಾದಿ ದೇವತೆಗಳನ್ನು ಮತ್ತು ಭಗವಂತನನ್ನು ಇಬ್ಬರನ್ನೂ ಪ್ರತಿಪಾದನೆ ಮಾಡ್ತವೆ ಈ ವೇದವಾಕ್ಯಗಳು. ಪ್ರಳಯ ಕಾಲದಲ್ಲಿ ದೇವತೆಗಳು ಇಲ್ಲದೆ ಹೋದಾಗ ಕೇವಲ ಭಗವಂತನನ್ನು ಮಾತ್ರ ಪ್ರತಿಪಾದನೆ ಮಾಡ್ತವೆ. ಹಾಗಾಗಿ ಪ್ರಾಣಾದಿ ಪ್ರೇರಕ ದೈವತೈರಪಿ ಜ್ಞೇಯ ಅಂದ್ರೆ ಏನರ್ಥ? ಇಲ್ಲಿ ದೈವತೈಹಿ ಅಂದ್ರೆ ಆ ದೇವತೆಗಳಿಗೆ ಸಂಬಂಧಪಟ್ಟ ವೇದವಾಕ್ಯಗಳಿಂದ ಪರಮಾತ್ಮ ಪ್ರತಿಪಾದ್ಯ ಅಂತ ಅರ್ಥ. ಈಗಿಲ್ಲಿ ಹಿಂದೆ ದೈವತೈಹಿ ಜ್ಞೇಯ ಅಂತಂದ್ರೆ ಇಂದಿನ ಇಂದ್ರನಿಂದ ಹೇಗೆ ಭಗವಂತ ಜ್ಞೇಯನಾಗಿದ್ದಾನೋ ಅಲ್ಲಿ ಜ್ಞೇಯ ಅಂದ್ರೆ ಪ್ರತಿಪಾದ್ಯ ಅಂತ ಅರ್ಥ, ತಿಳಿಯಲ್ಪಡುವವನು ಅಂತ ಅರ್ಥ. ಅಲ್ಲಿ ಪ್ರತಿಪಾದ್ಯ ಅಂತ ಅರ್ಥ ಅಲ್ಲ. ಹಿಂದಿನ ಇಂದ್ರನಿಂದಲೂ ಮುಂದಿನ ಇಂದ್ರನಿಂದಲೂ ಅವನು ತಿಳಿಯಲ್ಪಡುವವನು ಅಂತ ಅರ್ಥ ಅಲ್ಲಿ ಹಿಂದೆ ಬಂದದ್ದು. ಇಲ್ಲಿ ಪ್ರತಿಪಾದ್ಯ ಅಂತ ಅರ್ಥ. ಆ ಸಂದರ್ಭಕ್ಕನುಸಾರವಾಗಿ ಅದಕ್ಕೆ ಬೇರೆ ಬೇರೆ ರೀತಿಯಾದ ಅರ್ಥ ಹೇಳ್ಬೇಕಷ್ಟೆ. ಸರಿಯಾ? ಜ್ಞೇಯ ಪ್ರತಿಪಾದ್ಯ ಇತ್ಯರ್ಥ. ಪ್ರಳಯ ಕಾಲದಲ್ಲಿ ಈ ವೇದೈಹಿ ಇಂದ್ರಾದಿಗಳನ್ನು ಪ್ರತಿಪಾದನೆ ಮಾಡುವಂತಹ ಏನು ವೇದವಾಕ್ಯಗಳಿದೆ, ಸೃಷ್ಟಿ ಕಾಲದಲ್ಲಿ ಇಂದ್ರಾದಿಗಳನ್ನು ಪ್ರತಿಪಾದನೆ ಮಾಡ್ತಿರಬಹುದು. ಈಗ ಭಗವಂತನನ್ನೇ ಅವು ಪ್ರತಿಪಾದನೆ ಮಾಡ್ತವೆ. ಆ ಜನಾರ್ದನ ಅನಾದಿ ನಿತ್ಯನಾಗಿದ್ದಾನೆ, ಅವನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ಈಗ ನಾನು ಸೃಜತೋಹಿತೆ ಸೃಷ್ಟಯ ಅನುವರ್ತಂತೆ. ಭಗವಂತ ಸೃಷ್ಟಿಯನ್ನು ಮಾಡ್ತಾ ಇದ್ದಾಗ ಶ್ರುತಿಗಳು ಆತನನ್ನ ಅನುಸರಿಸ್ತವೆ. ಸರಿಯಾ? ನೈವ ಅಸೃಜತಃ. ಪರಮಾತ್ಮ ಸೃಷ್ಟಿ ಮಾಡದೇ ಇದ್ದಾಗ ಆ ಶ್ರುತಿಗಳು ಹೇಳುವುದು ಯಾರನ್ನ? ಕಂ ವಿಧತೆ, ಯಾರನ್ನ ಹೇಳ್ತವೆ? ಕಂವಾ ನಿಷೇಧಂತೆ. ಅಲ್ಲಿ ಯಾರು ಬೇರೆ ಇಲ್ವೇ ಇಲ್ಲಲ್ಲ ಅಂತಂದ್ರೆ ಸ್ತುತಿ ಮಾತ್ರ ಏವ ತೇಸ್ಯು, ಅವು ಕೇವಲ ಸ್ತುತಿಗಳಾಗಿರ್ತವೆ ಅಂತ ಭಾಗವತದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಇದೆಲ್ಲ ಭಾಗವತ ತಾತ್ಪರ್ಯದೇ ಸಂಗತಿ. ಇಲ್ಲಿ ಭಾಗವತದ್ದು ಯಾವುದು, ಭಾಗವತ ತಾತ್ಪರ್ಯದ್ದು ಯಾವುದು ಅಂತ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಲಯಸ್ಯ ತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತಃ ತತ್ರೈವ ವೇದ ಸಂಚಾರ ಹಿ ಅನ್ಯದಾ ಸ್ತುತಿ ಮಾತ್ರಕಾಹ ಅಂತ ಇತಿ ಶ್ರುತಿಗೀತಾ ತಾತ್ಪರ್ಯಯುಕ್ತ ಶ್ರುತ್ಯಾದೇಹೇ ತದಾ ಭಗವನ್ ಮಾತ್ರ ವಿಷಯತ್ವ ಉಪತ್ತೇ ಇತಿ ಭಾವ. ಈಗ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಅಂತ ಇರ್ತದಲ್ಲ. ಈಗ ರಾತ್ರಿ ಸಾಯಂಕಾಲ 6ರಿಂದ ಬೆಳಿಗ್ಗೆ 6ರವರೆಗೆ ರಾತ್ರಿ ಅಂತ ಇದ್ದಾಗ ಆ ರಾತ್ರಿಯ ಕೊನೆಯ ಒಂದು ಭಾಗ ಅದನ್ನು ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಇದೆಲ್ಲರಿಗೂ ಗೊತ್ತಿದೆ. ರಾತ್ರಿ ಕಾಲವನ್ನು 8 ಭಾಗ ಮಾಡಿದ್ರೆ ಅದರಲ್ಲಿ 7 ಭಾಗಗಳೆಲ್ಲ ಕಗ್ಗತ್ತಲೆ, ಸಾಪೇಕ್ಷವಾಗಿ ಕಂಪೇರಿಟಿವ್ಲಿ ಕಗ್ಗತ್ತಲು. ಕೊನೆಯ ಭಾಗದಲ್ಲಿ ಇನ್ನೂ ಕತ್ತಲಿದ್ರೂ ಕೂಡ, ರಾತ್ರಿ ಇನ್ನೂ ನಡೆದಿದ್ರು ಆವಾಗ ಬ್ರಾಹ್ಮ ಮುಹೂರ್ತ ಆಗ್ತದೆ. ಮನುಷ್ಯನಾದವನು, ಸಾಧಕನಾದವನು ಎದ್ದು ತನ್ನ ಕ್ರಿಯೆಗಳನ್ನು ಮಾಡ್ಬೇಕಾಗ್ತದೆ. ಹಾಗೆ ಈ 31,104,000 ಕೋಟಿ ವರ್ಷಗಳ ಈ ಒಂದು ಸೃಷ್ಟಿ ಇದೆಯಲ್ಲ, ಇಷ್ಟೇ ಪ್ರಳಯ ಇದೆ. ನಿಮ್ಗೆ ಗೊತ್ತಿದೆ, ತಾವಾನ್ ಪ್ರಳಯ ಕಾಲ ಅಂತೆಲ್ಲ ಪಂಚಾಂಗದಲ್ಲೂ ಕೂಡ ಹಾಕಿರ್ತಾರೆ. ಎಷ್ಟು ಸೃಷ್ಟಿ ಕಾಲ ಇದೆಯೋ ಅಷ್ಟೇ ಪ್ರಳಯ ಕಾಲವೂ ಇದೆ. ಅದರಲ್ಲಿ ಅಷ್ಟು ದೊಡ್ಡ ದೀರ್ಘವಾದ ಪ್ರಳಯ ಕಾಲ ಏನಿದೆ ಅದರಲ್ಲಿ ಕೊನೆಯ ಒಂದು ಭಾಗ, 8ನೇ ಒಂದು ಭಾಗ, ಅದನ್ನ ಸೃಷ್ಟಿಕಾಲ ಅಂತ ಪರಿಗಣನೆ ಮಾಡ್ತಾರೆ. ಆಕ್ಚುಲಿ ಇನ್ನು ಸೃಷ್ಟಿ ಪ್ರಾರಂಭ ಆಗಿರೋದಿಲ್ಲ. ಆಗ ಸೃಷ್ಟಿ ಪೂರ್ಣ ಪ್ರಾರಂಭ ಆಗುವುದು ಪ್ರಳಯ ಕಾಲ ಮುಗಿದ ಮೇಲೆನೆ. ಆದ್ರೆ ಇದನ್ನು ಕೂಡ ಸೃಷ್ಟಿಕಾಲ ಅಂತ ಪರಿಗಣನೆ ಮಾಡ್ತಾರೆ.
ತತ್ರೈವ ವೇದ ಸಂಚಾರ. ಆವಾಗ ಈ ವೇದಗಳೆಲ್ಲ ಸಂಚಾರ ಮಾಡ್ತವೆ. ಸಂಚಾರ ಮಾಡುವುದು ಅಂದ್ರೆ ಪ್ರತಿಪಾದನೆ ಮಾಡ್ತವೆ. ಹಿ ಆನ್ಯದ ಅಂತಿದೆ, ಆನ್ಯದ ಅಂತ ದೀರ್ಘ ಅಲ್ಲ ಅದು. ಹಿ ಅನ್ಯದ ಸ್ತುತಿ ಮಾತ್ರಕಾಹ. ಬೇರೆ ಕಾಲದಲ್ಲಿ ದೇವತೆಗಳು ಯಾರು ಇಲ್ಲದೇ ಇದ್ದಾಗ ಅವು ಕೇವಲ ಭಗವಂತನನ್ನು ಸ್ತುತಿ ಮಾಡ್ತವೆ. ದೇವತೆಗಳು ಇದ್ದಾಗ ಸೃಷ್ಟಿ ಕಾಲದಲ್ಲಿ ಅವು ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ, ಇಂದ್ರಾದಿ ದೇವತೆಗಳನ್ನು ಪ್ರತಿಪಾದನೆ ಮಾಡ್ತವೆ. ಅವ್ರು ಇಲ್ಲದೆ ಹೋದಾಗ, ದೇವತೆಗಳು ಇಲ್ಲದೆ ಹೋದಾಗ ಭಗವಂತನ ಮಾತ್ರ ಪ್ರತಿಪಾದನೆ ಮಾಡ್ತವೆ. ಇದಕ್ಕೆ ಸಂಬಂಧಪಟ್ಟ ನಿರ್ದಿಷ್ಟವಾಗಿ ಭಾಗವತ ತಾತ್ಪರ್ಯದ ಶ್ಲೋಕ ಇತ್ಯಾದಿಗಳನ್ನ ಮತ್ತೆ ಹೇಳ್ತೇನೆ.